ಹರ ಹರ ಜಮ್ಮು ಕಾಶ್ಮೀರದ ಪೆಹಲ್ಗಾಮಲ್ಲಿ ಏನು ಏಪ್ರಿಲ್ 22ಕ್ಕೆ ನಡೆದಂತಹ ದುರಂತ ಇಡೀ ಭಾರತೀಯರ ರಕ್ತವನ್ನು ಕುದಿಯುವಂತೆ ಮಾಡಿದೆ. ಈ ನಿಟ್ಟಿನಲ್ಲಿ ಇವುಗಳಿಗೆ ಶಾಶ್ವತ ಪರಿಹಾರ ಆಗಬೇಕು ಅಂದರೆ ಏನೋ ಸರ್ಜಿಕಲ್ ಸ್ಟ್ರೈಕೋ ಮತ್ತೊಂದೋ ರಾಜತಾಂತ್ರಿಕವಾಗಿ ವಾರ್ನ್ ಮಾಡೋದು ಇದೆಲ್ಲ ಅಲ್ಲದೆ ಏನಾದರೂ ಒಂದು ಗಟ್ಟಿಯಾಗಿ ಕೊಟ್ಟರೆ ಇಡೀ 50 ವರ್ಷಗಳು 100 ವರ್ಷಗಳು ತಡ್ಕೋಬೇಕು, ತಾಳ್ಕೋಬೇಕು. ಆ ಮಟ್ಟದಲ್ಲಿ ಎಚ್ಚರಿಕೆ ಕೊಡಬೇಕು, ಅಥವಾ ಭಯ ಉಂಟು ಮಾಡಬೇಕು. ಯುದ್ಧ ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, ಮಗದೊಂದು ಮಾಡ್ತಿರೋ. ಈಗಾಗಲೇ ಪಾಕಿಸ್ತಾನವನ್ನು ಐಸೋಲೇಷನ್ ಮಾಡಲಾಗಿದೆ. ಆದರೆ ಇನ್ನೂ ಇರ್ತಕ್ಕಂಥ ಸ್ವಲ್ಪ ಏನು ತಾಕತ್ತನ್ನು ಕಟ್ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಅನೇಕ ಸಂಘಟನೆಗಳ ಸುಮಾರು 10ಕ್ಕೂ ಹೆಚ್ಚು ಸಂಘಟನೆಗಳ ಹಿಂದೂ ಸಹೋದರರು ಏನೋ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ಬ್ರಾಹ್ಮಣರ ಸಂಘ ಇದ್ದಾರೆ, ನೇಕಾರರ ಸಂಘ ಇದ್ದಾರೆ, ಬೇರೆ ಸಮುದಾಯಗಳ ಸಂಘಟನೆಗಳಿಗೆ ಗೋಶಾಲೆ ಏನೋ ರಾಷ್ಟ್ರೋತ್ಥಾನ ಗೋಶಾಲೆ ಅವರು ಸಹ ಇಲ್ಲಿ ಬಂದು ಜಿಲ್ಲಾಧಿಕಾರಿಗಳಿಗೆ ಅಂದರೆ ಉಪಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಕೂಡಲೇ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿನ ಕೊಟ್ಟಿದ್ದಾರೆ. ಮನವಿ ಕೊಟ್ಟಿರ್ತಕ್ಕಂಥ ಗುರೂಜಿಗಳು ದೊಡ್ಡವರೆಲ್ಲ ಗಣ್ಯರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಗುರುಗಳೇ ನಮಸ್ತೆ. ಏನಕ್ಕಾಗಿ ನೀವು ಮನವಿ ಕೊಟ್ರಿ? ಏನಾಗಬೇಕು ಪಾಕಿಸ್ತಾನದ ಮೇಲೆ ಕ್ರಮ ಭಾರತದ್ದು? ನೋಡಿ, ಇದು ಒಂದು ದುರಷ್ಟಕರ ಸಂಗತಿ. ಇದು ನಮ್ಮ ಭಾರತ ದೇಶದಲ್ಲಿ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ಜಾಗ ಇಲ್ಲಂಗೆ ಆಗೋಗ್ಬಿಡುತ್ತೆ. ಕಾಶ್ಮೀರ ಇರ್ಬೋದು, ಎಲ್ಲ ವಿಷಯ, ಜನವಾರದ ವಿಷಯ ಇರ್ಬೋದು, ರಾಜ್ಯ ನಾಯಕರುಗಳು ತಾಳಿ ವಿಷಯ ಇರ್ಬೋದು, ರಾಜಕೀಯ ನಾಯಕರುಗಳು ಅದನ್ನು ಹಿಂದೂ ಧರ್ಮವನ್ನು ಬಹಳ ಅಸಭ್ಯವಾಗಿ ಮಾತಾಡ್ತಾರೆ. ಅದ್ರ ಬಗ್ಗೆ ತಮಿಳುನಾಡಿನಲ್ಲಿ ಇದು ನಿಮಗೆ ಗೊತ್ತಿರ್ಬೋದು. ಇದನ್ನು ಆದಷ್ಟು ಬೇಗ ಕಾನೂನಾತ್ಮಕವಾಗಿ ಇನ್ನು ಹೋಗಲಾಡಿಸ್ಬೇಕು. ಕೊನೆಯ ಪಕ್ಷ ನಮ್ಮ ಹಿಂದೂಗಳಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶ ಇರಬೇಕು. ಹಿಂದೂಗಳು ಇರ್ತಕ್ಕಂಥ ಏಕೈಕ ರಾಷ್ಟ್ರ ಅಂದರೆ ಭಾರತ ಮಾತ್ರ. ಹಿಂದೆ ಯಾವುದು ಹಿಂದೂ ರಾಷ್ಟ್ರ ಅನ್ನೋಕ್ಕೆ ಸಾಧ್ಯ ಇಲ್ಲ. ಅದು ಇವರು ಸೆಕ್ಯುಲರ್ ಅಂತ ಹೆಸರಿಟ್ಕೊಂಡು ಹಿಂದೂಗಳು ಭಾಳ ಅನ್ಯಾಯ ಮಾಡ್ತಾಯಿದ್ದಾರೆ. ಎಲ್ಲ ಹಿಂದೂಗಳಿಗೆ ಏನು ತೊಂದರೆ ಇದೆ ಅದನ್ನು ಹೋಗಲಾಡಿಸಿ ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮ ಯಾರು ಧ್ರುವ ಅಲ್ಲ, ನಮ್ಮ ರಕ್ಷಣೆ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ. ಯುದ್ಧ ಮಾಡಲಿ ಸಂತೋಷ, ಅನಿವಾರ್ಯವಾದರೆ ಮಾಡಲಿ, ಅದಕ್ಕೆ ನಿಬಂಧನೆ ಹಾಕಲಿ, ಏನು ಕೇಳಿದ್ರು ಕೂಡ ಒಂದು ನಡೆಯುತ್ತೆ, ನಿಂತೋಗುತ್ತೆ, ಪುನಃ ಪ್ರಾರಂಭ ಮಾಡ್ತಾರೆ. ಮುಂದಕ್ಕೆ ಆಗಬಾರ್ದು, ಶಾಶ್ವತ ಪರಿಹಾರ ಬೇಕು ಅಂತ ಬಂದಿದ್ದೀವಿ ನಾವು. ಮನವಿ ಕೊಟ್ಟಿದ್ದೀವಿ ನಾವು. ಗುರುಗಳೇ, ಈ ಸಹಿಷ್ಣುಗಳು ನಾವು ಎಲ್ಲವನ್ನ ಒಪ್ಕೊಳ್ತೀವಿ, ಏನು ಹೇಳಿದ್ರು ಒಪ್ಕೊಳ್ತೀವಿ, ಎಷ್ಟು ಏನೋ ಅಮಾನುಷವಾಗಿ ಏನು ಮಾಡಿದ್ರು ಅದನ್ನು ಸಹಿಸ್ಕೊಳ್ತೀವಿ. ಅದು ಅಥವಾ ನಮ್ಮ ಬ್ಲಡ್ಡಲ್ಲಿ ಬಂದುಬಿಟ್ಟಿದೆಯೋ ಅದು ನಮ್ಮ ದೇಶದ ಮಣ್ಣಿನ ಗುಣನೋ ಗೊತ್ತಿಲ್ಲ. ಈಗ ಅಂದರೆ ಅಂತ ಇಲ್ಲ, ಮುಯಿ ಕೊಡ್ತಾ ಇಲ್ಲ. ಮುಯಿ ಕೊಡಲೇಬೇಕಾ ಹೇಗೆ? ಇಲ್ಲ, ಇವತ್ತು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸರ್. ನಮ್ಮಲ್ಲೇ ಒಗ್ಗಟ್ಟಿಲ್ಲದೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ? ನಾವು ಸುಮ್ಮನೆ ಬಂದು ಒಂದು ಮನವಿ ಕೊಡಲಿಕ್ಕೆ ಮಾತ್ರ ಸಾಧ್ಯ ಇದೆ, ಅಷ್ಟೇ ಬಿಟ್ಟರೆ ನಾವು ಏನು ಆಗಿನ ಕಾಲದ ಹಿಂದಿನ ಕಾಲದಲ್ಲಿದ್ದೀವ, ಚಾಕು ಚೂರಿ ಭರ್ಜಿ ಇಟ್ಕೊಂಡು ನೀವು ಮಾಡಿದ್ರೆ ನಾನು ಮಾಡ್ತೀನಿ ಅನ್ನೋ ಕಾಲದಲ್ಲಿ ಇಲ್ಲ. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ, ಸಂವಿಧಾನದ ಅಡಿಯಲ್ಲಿದ್ದೀವಿ, ಕಾನೂನಿನ ಚೌಕಟ್ಟಲ್ಲಿ ನಾವಿದ್ದೀವಿ. ಈ ಕಾನೂನಿನ ಚೌಕಟ್ಟಲ್ಲಿ ನಾವು ಇರುವಾಗ ಅರ್ಥ ಆಯ್ತಾ, ನಮಗೆ ಮಾತ್ರ ಯಾಕೆ ಈ ಕಾನೂನಿನ ಚೌಕಟ್ಟು, ಇನ್ನೊಬ್ರಿಗೆ ಯಾಕಿಲ್ಲ? ಹಿಂದೂಗಳು ಮಾತ್ರ ಕೋಮುವಾದಿಗಳು, ಬೇರೆಯವರಲ್ಲ. ಅಲ್ಲಿ ಎಲ್ಲ ಭಯೋತ್ಪಾದಕರನ್ನ ನೋಡಿದಾಗ ಅಲ್ಲಿ ಧರ್ಮ ಬರಲ್ಲ ಸರ್. ಆದರೆ ನಮ್ಮ ಹಿಂದೂಗಳಲ್ಲಿ ಏನಾದರೂ ತೊಂದರೆ ಆದಾಗ ಅದನ್ನು ಜಾತಿ ಹಿಡಿದು ಗುರುತಿಸ್ತಾರೆ. ಇದು ತಪ್ಪಲ್ವಾ? ಇವತ್ತು ಕಾಶ್ಮೀರದಲ್ಲಾಗಿರ್ತಕ್ಕಂಥ ಏನು ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರು ಸರ್, ಅವರು ದೇಶ ನೋಡೋದಕ್ಕೆ, ದೇಶ ಪರ್ಯಟನೆ ಮಾಡು ಅಂತ ಹೇಳೋದಿದೆ. ಏನಂತ ಹೇಳ್ತಾರೆ? ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ಪಾಪ ಕೋಶ ಓದೋಕ್ಕಾಗದೇ ಇದ್ದವು ದೇಶ ಆದರೂ ಸುತ್ತು ನೋಡೋಣ ಅಂತೇಳಿ ಹೋಗಿರ್ತಕ್ಕಂಥ ಪ್ರವಾಸಿಗರ ಮೇಲೆ ಎಂಥ ಅಮಾನುಷ ಕೃತ್ಯ ಸರ್ ಇದು. ಹೌದು, ಅದನ್ನು ನಮ್ಮ ಬಾಯಲ್ಲಿ ಹೇಳೋಕ್ಕೆ ನಮಗೆ ಮಾತು ಬರಲ್ಲ ಸರ್. ಅದನ್ನ ಹೇಳೋಕ್ಕೆ ಅಂತಹ ಅಮಾನುಷವಾದಂಥ ಕೃತ್ಯವನ್ನು ಎಸಗಿರೋರಿಗೆ ಅವ್ರು 3-4 ಜನರನ್ನು ಹೊಡೆದಾಕೋದ್ರಿಂದ ಇದು ನಿಜವಾಗ್ಲೂ ಪರಿಹಾರ ಆಗತ್ತಾ ಸರ್? ನೀವೇ ಹೇಳಿ. ಈಗ ಮೂಲ ಬೇರುಗಳಿಗೆ ಬೆಂಕಿ ಇಡಬೇಕಾ ಹೇಗೆ? ಹೌದು ಸರ್, ಮೂಲ ಬೇರಿಗೂ ಬೆಂಕಿ ಇಡಬೇಕು. ದೇಶದ ಒಳಗಡೆ ಇರ್ತಕ್ಕಂಥ ಆಂತರಿಕ ಭಯೋತ್ಪಾದಕರಿದ್ದಾರೆ, ಇಲ್ಲೇ ಇದ್ದಾರೆ ಸರ್. ಅವರು ನಮ್ಮ ಮಧ್ಯದಲ್ಲೇ ಇದ್ದಾರೆ ಸರ್. ಇವರಿಂದಲೇ ಅವರಿಗೆ ಕುಮ್ಮಕ್ಕೆ ಹೋಗ್ತಾ ಇದೆ. ಅವ್ರಿಗೆ ಯಾರಿಗೂ ನಿಜವಾಗ್ಲೂ ಅಧಿಕಾರ ಇಲ್ಲ ಸರ್. ಅವರಿಗೆ ನಮ್ಮ ಒಳಗಡೆಯಿಂದಲೇ ಇದ್ದು ಮಾಡಿಸ್ತಾ ಇದ್ದಾರೆ ಸರ್. ಇದನ್ನ ಅಂತ ಮಾಡ್ತಾ ಇರ್ತಕ್ಕಂಥವ್ರನ್ನ ಇದಕ್ಕೊಂದು ಕಾನೂನಿನ ವ್ಯವಸ್ಥೆ ಒಂದು ತರಬೇಕಾಗಿದೆ ಸರ್. ಒಂದು ಹೇಳ್ತೀನಿ ಸರ್, ಸೈನಿಕರು ಇರ್ತಕ್ಕಂಥ ಗಡಿ ಪ್ರದೇಶದಲ್ಲಿ ಒಬ್ಬ ಉಗ್ರ ಕಾಣಿಸ್ಕೊಂಡ ಅಂತಂದರೆ ಅವನಿಗೆ ಅಲ್ಲೇ ಶೂಟ್ ಆ್ಯಂಡ್ ಆರ್ಡರ್ ಆಗುತ್ತೆ. ಅವ್ನು ಕಾಣಿಸ್ಕೊಂಡ ಅಂದಿದ ತಕ್ಷಣ ಅವನು ಶೂಟ್ ಮಾಡಿ ಸಾಯಿಸಲಾಗುತ್ತೆ ಸರ್. ಆದರೆ ನಮ್ಮ ದೇಶದಲ್ಲಿ ಒಳಗಡೆ ಪಾಕಿಸ್ತಾನಕ್ಕೆ ಜೈ ಅಂತಂದ್ರು ಅದಕ್ಕೆ ಕಾನೂನಾತ್ಮಕ ಕ್ರಮ ಇಲ್ಲ ಸರ್. ವಿಧಾನಸೌಧದಲ್ಲಿ ನೀವು ಪಾಕಿಸ್ತಾನ ಜಿಂದಾ ಬಂದವ್ರಿಗೆ ಏನು ಕೊಟ್ಟವ್ರೆ? ನಾವು ಏನು ಕೊಟ್ಟಿದ್ದೀವಿ? ನಾವು ಇಲ್ಲಿ ಇವತ್ತಿಗೂ ಅದು ಕ್ರಮ ಆಗ್ತಿಲ್ಲ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಇವತ್ತು ಪಾಕಿಸ್ತಾನಕ್ಕೆ ಜೈ ಅಂದ್ರು ಘೋಷಣೆಗೆ ಹೋಗಿದ್ರೆ ಅವ್ರ ವಿರುದ್ಧ ಕಾನೂನು ವಿರುದ್ಧ ಆಗಲ್ಲ.
ಮತ್ತು ಸಂವಿಧಾನ ವಿರೋಧ ಅಲ್ಲ ಅದು. ನಮ್ಮ ಸಹಿಷ್ಣುತೆ ಅಂತೇಳಿ ಸಹಿಸ್ಕೊಂಡೇ ಇರಬೇಕಾಗತ್ತೆ ನಾವು. ಮತ್ತು ಪಾಕಿಸ್ತಾನದ ಧ್ವಜವನ್ನು ರೋಡ್ ಮೇಲೆ ಅಂಟ ಹಾಕಿದ್ರೆ ಧೈರ್ಯವಾಗಿ ಬಂದು ಎತ್ಕೊಂಡು ಹೋಗ್ತಾರೆ ಅಂತಂದರೆ ಇನ್ನೆಷ್ಟು ನಮ್ಮ ದೇಶದ್ರೋಹಿಗಳು ನಮ್ಮ ಒಳಗಡೆ ಇದ್ದಾರೆ ಸರ್. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ಅಲ್ಲಾಗಿರ್ತಕ್ಕಂಥ ಪೆಹಲ್ಗಾಮ್ನಲ್ಲಾಗಿರ್ತಕ್ಕಂಥ ಈ ಏನು ನಮ್ಮ ಹಿಂದೂಗಳು ಸತ್ತಿದ್ದಾರೆ ಅವರಿಗೆ ನಾವು ಕೂಡ ಇಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ನಾವಿವತ್ತು ಎಲ್ಲ ಸಂಘಟನೆಗಳಿಗೂ ಒಂದು ಕರೆಯನ್ನು ಕೊಟ್ಟಿದ್ವಿ ಸರ್. ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಅಂತಂದರೆ 50ರಿಂದ 60ಕ್ಕೂ ಹೆಚ್ಚಿನ ಸಂಘಟನೆಗಳಿಗೆ ನಾನೇ ಖುದ್ದಾಗಿ ಫೋನ್ ಮಾಡಿ ಅವರಿಗೆ ಹೇಳಿದ್ದೀನಿ ಸರ್. ಏನಂತ, ಬನ್ನಿ ದೇಶಭಕ್ತರೆಲ್ಲರೂ ಹೊರಗಡೆ ಬನ್ನಿ. ಇವಾಗ ಬರ್ತಾ ಇದ್ರೆ ಇನ್ಯಾವಾಗ? ಇದಕ್ಕೆ ಶಾಶ್ವತ ಪರಿಹಾರ ಅಂತೇಳಿ ತಿಳ್ಕೊಳ್ಬೇಕಾಗಿದೆ. ಒಳಗಡೆ ಇರ್ತಕ್ಕಂಥ ಆಂತರಿಕ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕಾಗಿದೆ. ಇವತ್ತು ಇದಕ್ಕಾದರೂ ಹೊರಗಡೆ ಬಂದು ಒಂದು ಮನವಿಯನ್ನು ಸಲ್ಲಿಸೋಣ. ನಾವು ಯುದ್ಧ ಮಾಡಲಿಕ್ಕೆ ರೆಡಿ ಇಲ್ಲ. ನಾವು ಇಲ್ಲಿ ಆಂತರಿಕ ಯುದ್ಧಗಳು ಶುರುವಾಗೋದಕ್ಕೆ ಮೊದಲೇ ಇಂಥ ಅಂತರ್ಗಾಮಿಗಳು ಒಳಗಡೆ ಇದ್ದಾರಲ್ಲ ಇವ್ರನ್ನ ಮಟ್ಟ ಹಾಕುವಂಥ ಕೆಲಸ ಆಗಬೇಕಾಗಿದೆ ಅಂತ ಹೇಳಿ ಇವತ್ತು ಎಲ್ಲರಿಗೂ ಕರೆ ಕೊಟ್ವಿ ಸರ್. ಆದರೆ ನಮಗೆ ಇವತ್ತು ಇವರೆಲ್ಲರೂ ಬಂದು ನಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ದೇಶಭಕ್ತರು ಇದ್ದಾರೆ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ. ಇವತ್ತು ದೇಶದ ಯಾವುದು ಪರವಾಗಿ ಇವತ್ತು ದೇಶದಲ್ಲಿ ಏನಾದರೂ ಅದಕ್ಕೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಆಗಿ ಪಾಕಿಸ್ತಾನ ಸಂಪೂರ್ಣವಾಗಿ ನಾಶ ಆಗಬೇಕು, ಅದಕ್ಕೂ ಕೂಡ ನಮ್ಮ ಬೆಂಬಲ ಇದೆ ಸರ್ ನಮ್ಮದು. ಇದು ಗುರುಗಳ ಮಾತು. ಗೋಶಾಲೆಯ ಸ್ವಾಮೀಜಿಗಳಿದ್ದಾರೆ, ದೊಡ್ಡವರಿದ್ದಾರೆ, ಕೇಳೋಣ. ದೊಡ್ಡಬಳ್ಳಾಪುರದ ನಾಗರಿಕರು ಎಲ್ಲ ಸೇರ್ಕೊಂಡು ಇವತ್ತು ಜಮಾವಣೆಯಾಗಿ ಬಂದಿದ್ದೀರಾ. ಆಕ್ರೋಶ ಹೇಗಿದೆ ನಿಜವಾಗ್ಲೂ? ಈಗ ಎಲ್ಲ ನಾಯಕರುಗಳ ಸಮಿತಿ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಒಗ್ಗಟ್ಟಾಗಿರಬೇಕು, ಇದನ್ನು ರಾಜಕೀಯಗೊಳಿಸಬಾರ್ದು, ಸರ್ಕಾರ ನಿರ್ಧಾರ ತಗೊಳ್ತಾ ನಮ್ಗೆ ಬೆಂಬಲ ಇದೆ ಅಂತಂದರು. ಈಗ ಅದೇ ಪಕ್ಷದ ಕಾಂಗ್ರೆಸ್ ನಾಯಕರುಗಳು ಆಚೆ ಬಂದು ಯುದ್ಧ ಮಾಡೋದು ಬೇಡ, ನಮ್ಮ CM ಸಿದ್ದರಾಮಯ್ಯನವರು ಕರ್ನಾಟಕದ CM ಯುದ್ಧ ಬೇಡ ಅಂತ ಹೇಳ್ತಾರೆ. ಅನಿವಾರ್ಯ ಬಂದರೆ ಮತ್ತೆ ಉಲ್ಟಾ, ಒಂದಿನ ಹಂಗೆ ಇಲ್ಲ ಅಂದರೆ ಇನ್ನೊಂದು ದಿನ ಹಿಂಗೆ. ಈಗ ಮತ್ತೆ ಜಮ್ಮು ಕಾಶ್ಮೀರದಲ್ಲೂ ಅಲ್ಲಿ ವಿಧಾನಸಭೆದು ಸದನ ನಡೀತಾ ಇದೆ. ಅಲ್ಲೂ ಸಹ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಟೇಬಲಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು, ಯುದ್ಧ ಮಾಡೋಂಥ ಸಂದರ್ಭ ಇದಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಏನು ಹೇಳ್ತೀರಾ ಸರ್? ಯುದ್ಧ ಬೇಕಾಗೇ ಇಲ್ಲ. ಯಾಕಂದರೆ ಈಗ ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಪಡ್ಕೊಂಡ್ವಿ. ಆದರೆ ಸ್ವಾತಂತ್ರ್ಯ ಪಡ್ಕೊಂಡಿದ್ದ ಹಿನ್ನೆಲೆಯಲ್ಲೇ ನಮ್ಮ ದೇಶ ವಿಭಜನೆ ಆಯಿತು. ಧರ್ಮದ ಆಧಾರದ ಮೇಲೆ ವಿಭಜನೆ ಆಯಿತು. ಧರ್ಮದ ಆಧಾರದ ಮೇಲೆ ವಿಭಜನೆ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನ ನಮ್ಮ ಭಾರತ ಒಪ್ಕೊಳ್ತು. ಆ ಭಾರತದಲ್ಲಿರುವಂಥ ಸಂವಿಧಾನದ ಕಾನೂನುಗಳನ್ನ ಎಲ್ಲರಿಗೂ ಅನ್ವಯ ಆಗೋ ಥರ ಇರಬೇಕು. ಇಲ್ಲೇನಾಗ್ತದೆ, ತುಷ್ಟೀಕರಣ ಜಾಸ್ತಿ ಆಗ್ತಾಯಿದೆ. ತುಷ್ಟೀಕರಣದಿಂದ ಏನಾಗ್ತಾಯಿದೆ, ಒಂದು ವರ್ಗದ ಓಲೈಕೆ ಜಾಸ್ತಿ ಆಗ್ತಾಯಿದೆ. ಆ ವರ್ಗದ ಓಲೈಕೆ ಯಾವ ಮಟ್ಟಕ್ಕಾಗಿದೆ ಅಂದರೆ, ಕಣ್ಣೆದುರುಗಡೆ ಭಯೋತ್ಪಾದನೆ ನಡೆದರೂ ಕೂಡ ಇಲ್ಲ ನಡೆದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅವ್ರಿಗೆ ನೋವಾಗುತ್ತೆ ಅಂತ. ಅವ್ರಿಗೆ ನೋವಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ನೀವು ಅವ್ರಿಗೆ ಬುದ್ಧಿ ಹೇಳಬೇಕು. ಏನು ಅಂದರೆ ನಿಮ್ಮ ಒಂದು ಸಮುದಾಯ ಇದನ್ನು ಖಂಡಿಸಬೇಕು. ಯಾಕಂದರೆ ನಾವು ಜೊತೆಯಲ್ಲಿ ಬದುಕಬೇಕಾಗಿದೆ. ಏನು ಹಿಂದೂಗಳು ಇವರು ಅಂತ ಗುರುತು ಮಾಡಿ ಟಾರ್ಗೆಟ್ ಮಾಡಿ ಹೊಡೆದಿರ್ತಕ್ಕಂಥದ್ದು ಅಮಾನೀಯವಾಗಿರ್ತಕ್ಕಂಥದ್ದು, ಅಮಾನುಷವಾಗಿರ್ತಕ್ಕಂಥದ್ದು. ಅದನ್ನು ನಾವು ಖಂಡಿಸಿ ಈ ಸಂದರ್ಭದಲ್ಲಿ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಈ ನಮ್ಮ ಡಿಸಿಷನ್ ಏನು ಅಂತಂದರೆ, ನಮ್ಮ ಕೇಂದ್ರ ಸರ್ಕಾರ ಏನು ಡಿಸಿಷನ್ ತಗೊಳುತ್ತೆ, ಪಾಕಿಸ್ತಾನದ ಮೇಲೆ ಅಥವಾ ಟೆರರಿಸ್ಟ್ ಮೇಲೆ ಏನು ಆಕ್ರಮಣ ಮಾಡಬೇಕು ಅಂತ ಇದ್ದಾರೋ ಅವನ್ನೆಲ್ಲನೂ ಬುಡ ಸಮೇತವಾಗಿ ಕಿತ್ತಾಕಬೇಕು. जो देखो अभी सेंट्रल गवर्नमेंट जो अपने जो नरेंद्र मोदी साहब है, जो अपने वडाप्रधान बैठे हैं, उनको पूरे भारत पे उनके ऊपर भरोसा है कि अपने भारत देश का बदला लेंगे. और दूसरी बात, जो अपने पहलगाम में जो हादसा हुआ है उसका बदला पूरा ले गए. और हम इंडियन आर्मी को बोलना चाहते हैं कि पूरा भारतवर्ष आपके साथ है और आप जो बोलेंगे वो हम करने के लिए तैयार है. जो हिंदू बोल के हमारा हिंदू धर्म को उन्होंने अपमान किया है, उसको बताओ कि हिंदू धर्म क्या है, राष्ट्र धर्म क्या है वो बताओ, और सनातन धर्म क्या है उसको बताओ. और उसको साले को सबको घुस के मारो. और जितने भी 27 आदमी मेरे हमारे उनको 27 लाख मारने का है. और ये वचन है हमारा कि हम बदला लेके जरूर रहेंगे. बोलो भारत माता की, भारत माता की. और हम सब जवानों को बोलते हैं कि आप जाओ, बदला लो, हम तुम्हारे साथ है, पूरा भारतवर्ष तुम्हारे साथ है. वंदे वंदे, जय हिंद, जय भारत. ಹಿಂದೂಗಳಿಗೆ ಒಂದು ರೀತಿ ಕಾನೂನು, ಮತ್ತೊಬ್ಬರಿಗೆ ಒಂದು ರೀತಿ ಕಾನೂನು ಅನ್ನೋ ಥರದಲ್ಲಿ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದರಿಂದ ಒಂದು ದೇಶ ಒಂದು ಕಾನೂನು ಜಾರಿಯಾಗಬೇಕು. ಎಲ್ಲರೂ ಭಾರತ ಅಂತ ಬಂದಾಗ ಎಲ್ಲರೂ ಸಮಾನರೇ, ಇಲ್ಲಿ ಯಾವುದೇ ರೀತಿ ತಾರತಮ್ಯ ಬೇಡ. ಆ ನಿಟ್ಟಿನಲ್ಲಿ ಏನು ತೊಂದರೆಗಳಾಗ್ತಾ ಇದೆ, ತೊಂದರೆಗಳಿಗೆ ಬ್ರೇಕ್ ಆಗ್ತಕ್ಕಂಥ ಗಟ್ಟಿ ನಿರ್ಧಾರವನ್ನು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಕೈಗೊಂಡಾಗ ಮಾತ್ರ ಈ ರೀತಿಯ ಭಯೋತ್ಪಾದನೆ ಕೃತ್ಯಗಳನ್ನು ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ.
ಪಾಪಿಗಳಿಗೆ ಬುದ್ಧಿ ಕಲಿಸ್ದಂಗೆ ಆಗುತ್ತೆ. ಆ ಕೆಲಸ ಶೀಘ್ರವಾಗಿ ಆಗಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ದೇವನಹಳ್ಳಿ. बोलो भारत माता की ವಂದೇ